ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿ ದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರೇ, ನಮ್ಮ ಈ ಒಂದು ಸನ್ಮಾನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ಯಾಲೆಂಡರ್ ಪ್ರಕಾರ 2026 ಹೊಸ ವರ್ಷದ ಮೇಷರಾಶಿಯ ಸಂಪೂರ್ಣ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ರಾಶಿಯವರಿಗೆ ಗ್ರಹಗಳ ಸಂಚಾರದಿಂದ ಆಗುವಂತಹ ಬದಲಾವಣೆಗಳು, ಇವರ ಗುಣಲಕ್ಷಣಗಳು, ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗುವಂಥ ಬದಲಾವಣೆಗಳು, ನಂತರದಲ್ಲಿ ವೃತ್ತಿ ವ್ಯವಹಾರ ಮಾಡುವವರಿಗೆ ಪ್ರೀತಿ, ಕುಟುಂಬದ ಬಗ್ಗೆ, ಶಿಕ್ಷಣದ ಬಗ್ಗೆ, ಆರೋಗ್ಯದ ಬಗ್ಗೆ, ಮತ್ತು ಇವರ ಅದೃಷ್ಟ ಸಂಖ್ಯೆ ಯಾವುದು, ಅದೃಷ್ಟ ಬಣ್ಣ ಯಾವುದು, ಇವರು ಮಾಡಬೇಕಾದಂತಹ ಸರಳ ಪರಿಹಾರಗಳ್ಯಾವುದು, ಅದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೇಷರಾಶಿಯವರಿಗೆ ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಖ್ಯವಾಗಿ ಶನಿ ಒಂದು ರಾಶಿಯ ಬಗ್ಗೆ ನೋಡಬೇಕಂದ್ರೆ, ಶನಿ 2026ರಲ್ಲಿ 11ನೇ ಮನೆ ಅಂದರೆ ಲಾಭ ಸ್ಥಾನಕ್ಕೆ ಬರೋದ್ರಿಂದ ಈ ಒಂದು ವ್ಯವಸ್ಥೆ ಏನಪ್ಪ ಆಗುತ್ತೆ ಅಂತಂದರೆ ಧನಾಗಮನ ಆಗುತ್ತೆ ಅಂತ ನೇರವಾಗಿ ಹೇಳ್ಬೋದು. ಯಾವ ಥರ ಅಂತಂದರೆ, ನೀವು ಕೊಟ್ಟಂಥ ಹಣಕಾಸು ವಾಪಸ್ ಬರೋದಾಗ್ಬೋದು. ತದನಂತರದಲ್ಲಿ ಧನಾಗಮನ ಅಂದರೆ ಲಾಭದಾಯಕ ವಿಚಾರಗಳು, ಎಲ್ಲೇ ನೀವು ಹೂಡಿಕೆ ಮಾಡಿದ್ರು, ಏನೇ ಮಾಡಿದ್ರು ಕೂಡ ಅದು ಒಳ್ಳೆ ರಿಟರ್ನ್ಸನ್ನು ಕೊಡುವಂಥ ಈ ಒಂದು ವಿಚಾರದಲ್ಲಿ ಆಗ್ತಕ್ಕಂಥದ್ದಾಗುತ್ತೆ. ನಂತರದಲ್ಲಿ ಗುರು ಮೇ ತನಕ ಅಂದರೆ 5ನೇ ತಿಂಗಳ ತನಕ 2ನೇ ಮನೆಯಲ್ಲಿ ಇರೋದ್ರಿಂದ ಇಲ್ಲಿ ಏನಪ್ಪ ಆಗುತ್ತೆ ಅಂದರೆ ಧನಾಗಮನ ಆಗುವಂಥ ವಿಚಾರ ಒಂದಾದರೆ, ಎರಡನೇದಾಗಿ ಮಾರಲ್ ಸಪೋರ್ಟ್ ಆಗ್ಬೋದು, ತಮಗೆ ವೈಯಕ್ತಿಕವಾಗಿ ಹಣದ ವಿಚಾರದಲ್ಲಿ ಆಗ್ಬೋದು, ನಿಮ್ಮ ಕುಟುಂಬದರಿಂದ, ಗುರು ಹಿರಿಯರಿಂದ, ನಿಮ್ಮ ಸ್ನೇಹಿತರು, ಬಂಧು ಬಳಗದಿಂದ ಒಂದು ಸಪೋರ್ಟ್ ಸಿಗುವಂಥದ್ದು ಆಗುತ್ತೆ. ನಂತರದಲ್ಲಿ ಗುರು 3ನೇ ಸ್ಥಾನಕ್ಕೆ ಬದಲಾವಣೆ ಆಗೋದ್ರಿಂದ ಇಲ್ಲಿ ನೀವು ಹೆಚ್ಚಾಗಿ ಪ್ರಯಾಣ ಮಾಡುವಂಥದ್ದಾಗ್ಬೋದು, ನಿಮ್ಮ ಇಷ್ಟವಾದ ಡೆಸ್ಟಿನೇಷನ್ನ ವ್ಯವಸ್ಥೆ ಮಾಡುವಂಥದ್ದಾಗ್ಬೋದು, ಇಷ್ಟವಾದ ವ್ಯವಸ್ಥೆಗೆ ಊರಿಗೆ ಓಡಾಟ ಆಗ್ಬೋದು ಹೆಚ್ಚಾಗಿ ಆಗೋದ್ರಿಂದ ಸ್ವಲ್ಪ ಮಿತ ಪ್ರಯಾಣವನ್ನು ಮಾಡೋದು ಒಳ್ಳೆಯದಾಗುತ್ತೆ. ನಂತರ ನೋಡೋದಾದರೆ ರಾಹು 12ನೇ ಮನೆಯಲ್ಲಿ ಪ್ರವೇಶ ಮಾಡೋದ್ರಿಂದ ಸ್ವಲ್ಪ ಅತಿಯಾದ ಖರ್ಚು, ಅತಿಯಾದ ವ್ಯಯನ ಮಾಡೋದು ಈ ಒಂದು ರಾಶಿಯವರಿಗೆ ಹೆಚ್ಚಾಗಿ ಕಾಣಸಿಗುತ್ತೆ. ಹಾಗಾಗಿ ಮಿತವಾದ ಖರ್ಚನ್ನು ಮಾಡಿ, ಮಿತವಾದ ವ್ಯವಸ್ಥೆಯನ್ನು, ಹೂಡಿಕೆಯನ್ನು, ಎಲ್ಲೇ ಆದರೂ ಕೂಡ ಖರ್ಚಲ್ಲಿ ಹಣದ ವಿಚಾರ ಬಂದಾಗ ಆ ಖರ್ಚನ್ನು ಕಡಿಮೆ ಮಾಡೋದ್ರಿಂದ ನಿಮಗೆ ಬಹಳ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಇನ್ನು ಕೇತು ಬಗ್ಗೆ ತಿಳಿಸೋದ್ರೆ, ಕೇತು 6ನೇ ಸ್ಥಾನದಲ್ಲಿ ಇರೋದ್ರಿಂದ, 6ನೇ ಸ್ಥಾನ ಶತ್ರುಸ್ಥಾನ ಅಂತ ಹೇಳ್ತೀವಿ. ಈ 6ನೇ ಸ್ಥಾನದಲ್ಲಿ ಏನಪ್ಪ ಆಗುತ್ತೆ ಅಂತಂದರೆ, ಯಾವುದೇ ಒಂದು ಕಾಂಪಿಟೇಷನ್ ಆಗ್ಬೋದು, ಯಾವುದೇ ಒಂದು ವಿಚಾರಕ್ಕೆ ಪೈಪೋಟಿ ಕೊಡೋದಾಗ್ಬೋದು, ಬಿಸ್ನೆಸ್ ಆಗ್ಬೋದು, ವ್ಯವಹಾರ ಆಗ್ಬೋದು, ಆರ್ಥಿಕ ವಿಚಾರದಲ್ಲಿ ಆಗ್ಬೋದು, ನೀವು ಕಾಂಪಿಟೇಷನ್ ಮಾಡ್ತಾ ಇರ್ತಾರಲ್ಲ, ಈ ಒಂದು ವಿಚಾರದಲ್ಲಿ ನಿಮಗೆ ಅತಿಯಾದ ಜಯವನ್ನು, ವ್ಯವಸ್ಥೆಯನ್ನು ಕೇತು ನಿಮ್ಮದಾಗಿಸ್ಕೊಳ್ಳಿಕ್ಕೆ ಒಂದು ಸಹಾಯವನ್ನು ಮಾಡ್ತಕ್ಕಂಥದ್ದಾಗುತ್ತೆ. ಇವರ ಗುಣಲಕ್ಷಣ ಬಗ್ಗೆ ನೋಡೋದಾದ್ರೆ, 2026ರಲ್ಲಿ ನೀವೇನೇ ಅನ್ಕೊಂಡ್ರು ಕೂಡ ಆ ಒಂದು ಗುರಿಯನ್ನ ಸಾಧಿಸುವಂಥ ಕೆಲಸ ನಿಮ್ದಾಗುತ್ತೆ. ಮತ್ತು ಛಲ, ದಿಟ್ಟ ವಿಚಾರ, ದಿಟ್ಟ ವ್ಯವಸ್ಥೆಯಿಂದ ನೀವು ಮುಂದೋಗ್ತೀರಾ. ಇವರ ಒಂದು ಧೈರ್ಯ, ಸ್ಥೈರ್ಯ, ಸ್ಥಾನಮಾನದಿಂದ ನಿಮಗೆ ಒಂದು ಉನ್ನತ ಒಂದು ವ್ಯವಸ್ಥೆಗಳು, ಉನ್ನತ ಕೆಲಸಗಳಾಗ್ಬೋದು, ಉನ್ನತ ಕಾರ್ಯವೈಖರಿಗಳು ಬದಲಾಗ್ತಾ ಬರುತ್ತೆ. ಇನ್ನು ಶಿಕ್ಷಣ ಬಗ್ಗೆ ನೋಡಬೇಕಾದ್ರೆ, ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಕೊಡ್ತಾ ಇದ್ರೆ ಅದರಲ್ಲಿ ಉನ್ನತ ಜಯವನ್ನ, ಉನ್ನತ ಯಶಸ್ಸನ್ನ ಸಾಧಿಸ್ತಾರೆ. ಯಾಕಂದ್ರೆ ಕೇತು 6ನೇ ಮನೆಯಲ್ಲಿ ಇರೋದ್ರಿಂದ ನೀವು ಮಾಡ್ತಕ್ಕಂಥ ಎಲ್ಲ ಕೆಲಸದಲ್ಲೂ ಕೂಡ, ಎಲ್ಲ ಪರೀಕ್ಷೆಯಲ್ಲೂ ಕೂಡ ಉನ್ನತ ವಿಚಾರವನ್ನ ಸಾಧಿಸ್ತೀರಾ. ನೀವೇನಾದ್ರೂ ಹೈಯರ್ ಎಜುಕೇಶನ್ ಮಾಡಬೇಕು, ಅಥವಾ ಫಾರಿನ್ ಕೆಲಸ ಮಾಡಬೇಕು, ಫಾರಿನ್ ಇನ್ವೆಸ್ಟ್ ಮಾಡಬೇಕು, ಅಥವಾ ಫಾರಿನ್ ಹೋಗಿ ಸೆಟ್ಲ್ ಆಗಬೇಕು ಅಂದ್ಕೊಂಡಿದ್ರೆ 12ನೇ ಮನೆಯಲ್ಲಿ ಇರ್ತಕ್ಕಂಥ ರಾಹು ನಿಮಗೆ ಸಹಾಯಕನಾಗ್ತಾನೆ. ಇನ್ನು ವೃತ್ತಿ ಮತ್ತು ಉದ್ಯೋಗ ಬಗ್ಗೆ ನೋಡೋದಾದ್ರೆ, ವೃತ್ತಿಯಲ್ಲಿ ನೀವು ಏನೇ ಕೆಲಸ ಮಾಡ್ತಿದ್ರು ಕೂಡ ಅದರಲ್ಲಿ ರಾಹುನ ವಿಚಾರದಿಂದ ಎಲ್ಲವೂ ಸಫಲವಾಗಿ ಜಯಶೀಲರಾಗುವಂಥ ವ್ಯವಸ್ಥೆ ನಿಮ್ಗಾಗುತ್ತೆ. ತದನಂತರದಲ್ಲಿ ಉದ್ಯೋಗದ ವಿಚಾರ, ಉದ್ಯೋಗ ಅಂತಂದರೆ ಇನ್ನೊಬ್ಬರು ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ರೆ ನಿಮಗೆ ಅತಿಯಾದ ಪ್ರಶಂಸೆ ಆಗ್ಬೋದು, ಅತ್ಯಂತ ಕಾರ್ಯವೈಖರಿಯಲ್ಲಿ ಉನ್ನತ ಸ್ಥಾನ ಆಗ್ಬೋದು, ಉನ್ನತ ವಿಚಾರ ಆಗ್ಬೋದು, ಈ ಒಂದು ವರ್ಷದಲ್ಲಿ ನಿಮಗೆ ದೊರಕಲಿದೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದ್ರೆ, ನೀವು ಯಾವುದೇ ರೀತಿ ಬಿಸ್ನೆಸ್ ಆಗ್ಬೋದು, ಅಥವಾ ವ್ಯವಹಾರವನ್ನು ವಿಚಾರ ಮಾಡೋದಾಗ್ಬೋದು, ಲೇವಾದೇವಿ ವ್ಯವಹಾರ ಆಗ್ಬೋದು, ಅಥವಾ ಫೈನಾನ್ಷಿಯಲ್ ಆಗಿ ಯಾವುದೇ ಒಂದು ವ್ಯವಹಾರ ಮಾಡಬೇಕು, ಅಥವಾ ವ್ಯವಹಾರ ದೊಡ್ಡದು ಮಾಡಬೇಕು, ಎಸ್ಟಾಬ್ಲಿಷ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ಒಂದು ವರ್ಷ ನಿಮಗೆ ಬಹಳ ಒಳ್ಳೆಯ ವರ್ಷ ಆಗುತ್ತೆ. ಆದರೆ ರಾಹು 12ನೇ ಮನೆ ಇರೋದ್ರಿಂದ ಖರ್ಚು ಅತಿಯಾಗಿ ಆಗೋದ್ರಿಂದ ಆ ಒಂದು ಖರ್ಚಿನ ಬಗ್ಗೆ ಸ್ವಲ್ಪ ನಿಗಾ ಇಟ್ಟು, ಗಮನವಿಟ್ಟು ನೀವು ಖರ್ಚು ಮಾಡೋದನ್ನ ಎಲ್ಲ ಶುಭದಾಯಕವಾಗುತ್ತೆ. ನಂತರ ಪ್ರೀತಿ ಮತ್ತು ಕುಟುಂಬದ ಬಗ್ಗೆ ನೋಡಬೇಕು ಅಂದರೆ, ಪ್ರೀತಿ ಅಂದರೆ ನೀವು ಪ್ರೀತಿಸಿದ ವ್ಯಕ್ತಿಯನ್ನ ಈ ವರ್ಷ ಒರೆಸುವಂತಹ, ಮದುವೆ ಆಗುವಂತಹ ಸಂಭವ ವ್ಯವಸ್ಥೆಗಳು ಹೆಚ್ಚಾಗಿದೆ. ನಂತರದಲ್ಲಿ ಹೊಸ ಪ್ರೀತಿಯನ್ನು ಹುಡುಕೋರಿಗೆ, ಅಥವಾ ಹೊಸದಾಗಿ ಮದುವೆ ಆಗಬೇಕು, ಅಥವಾ ಹೊಸದಾಗಿ ಮನೆಗೆ ಒಂದು ಹೊಸ ವ್ಯಕ್ತಿಯ ಆಗಮನ ಆಗಬೇಕು, ಒಂದು ಗಂಡಾಗ್ಬೋದು, ಹೆಣ್ಣಾಗ್ಬೋದು, ಆಗಮನ ಆಗಬೇಕು ಅಂದರೆ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಮನೆಯಲ್ಲಿ ಒಂದು ಬೇಡಿಕೆಗಳಿದ್ದು ವಿಚಾರ ಆಗಿದೆ, ಈ ವರ್ಷ ಅದನ್ನು ಸಾಧಿಸ್ಬೋದು ಅಂತ ಹೇಳ್ತೇನೆ. ನಂತರದಲ್ಲಿ ಕುಟುಂಬದ ವಿಚಾರ ಬಂತಂದರೆ, ಕುಟುಂಬದಲ್ಲಿ ಆಗ್ತಕ್ಕಂಥ ಮುಖ್ಯ ಬದಲಾವಣೆ ಅಂದರೆ, ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳ ಒಂದು ಆರೋಗ್ಯ ಸುಧಾರಣೆ ಕಾಣುತ್ತೆ. ಮನೆಯಲ್ಲಿ ಇರ್ತಕ್ಕಂಥ ಗುರು ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಾಣ್ತಾ ಬರುತ್ತೆ. ನಂತರದಲ್ಲಿ ಹೊಸ ವ್ಯಕ್ತಿಯ ಆಗಮನ ಮನೆಗೆ ಆಗೋದ್ರಿಂದ ನಿಮ್ಮ ಮನೆಯಲ್ಲಿ ಸಂತೋಷ, ಸಮೃದ್ಧಿ ಈ ವರ್ಷ ಹೆಚ್ಚಾಗಿ ಫಲದಾಯಕ ಕೊಡುತ್ತೆ. ಇನ್ನು ಆರೋಗ್ಯದ ಬಗ್ಗೆ ಹೇಳೋದಾದ್ರೆ, ಮನೆಯಲ್ಲಿ ಮುಖ್ಯ ವ್ಯಕ್ತಿ ಅಂದರೆ ಮನೆ ಯಜಮಾನಾದಂಥ ವ್ಯಕ್ತಿಗೆ ರಾಹು 12ನೇ ಮನೆ ಇರೋದ್ರಿಂದ ಸ್ವಲ್ಪ ಅತಿಯಾದ ಸ್ಟ್ರೆಸ್ ಆಗ್ಬೋದು, ಸ್ವಲ್ಪ ಕಣ್ಣಿನ ನೋವು, ಅತಿಯಾದ ತಲೆನೋವು ಈ ಒಂದು ವಿಚಾರ ಆಗುತ್ತೆ. ಸ್ವಲ್ಪ ಸ್ಟ್ರೆಸ್ಸನ್ನು ಕಡಿಮೆ ಮಾಡಿಕೊಂಡು ಯೋಗಾಸನ ಅಥವಾ ಧ್ಯಾನದ ಬಗ್ಗೆ ನೀವು ಗಮನ ಕೊಟ್ಟಿದ್ದೆ ಆದರೆ ಆರೋಗ್ಯದಲ್ಲಿ ಯಾವುದೇ ಮುಖ್ಯ ಬದಲಾವಣೆ ಇರೋದಿಲ್ಲ. ಈ ಒಂದು ರಾಶಿಯವರಿಗೆ ಮುಖ್ಯವಾಗಿ ಪರಿಹಾರ ಮಾರ್ಗಗಳನ್ನು ತಿಳಿಸೋದಾದರೆ, ಪ್ರತಿ ಸೋಮವಾರ ಅರಿಶಿಣ ಮಿಶ್ರಿತ ನೀರನ್ನು ಶಿವನ ಲಿಂಗಕ್ಕೆ ಅರ್ಪಣೆ ಮಾಡೋದ್ರಿಂದ ಅಥವಾ ಶಿವನ ಲಿಂಗಕ್ಕೆ ಅಭಿಷೇಕ ಮಾಡೋದ್ರಿಂದ ಶುಭವಾಗುತ್ತೆ. ನಂತರ
ಪ್ರತಿದಿನ ನೀವು ಯಾವುದೇ ಕೆಲಸ ಮಾಡಬೇಕಾದ್ರೂ ಆ ಕೆಲಸದ ಮುಂಚೆ ಒಂದು ಹನುಮಾನ್ ಚಾಲಿಸವನ್ನು ಹೇಳೋದು ಬಹಳ ಅತ್ಯಗತ್ಯವಾಗುತ್ತೆ. ಇದರಿಂದ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ನೆಗೆಟಿವಿಟಿ ಕೂಡ ಹೋಗಲಾಡುತ್ತೆ. ಈ ಒಂದು ರಾಶಿಯವರಿಗೆ ಮುಖ್ಯವಾಗಿ ಒಂದು ಲಕ್ಕಿ ನಂಬರ್ ಅಂದರೆ ಅದೃಷ್ಟ ಸಂಖ್ಯೆ ಯಾವುದಪ್ಪ ಅಂತಂದರೆ 9 ಮತ್ತು 1 ಅಂತ ಹೇಳಲಿಕ್ಕೆ ಬಯಸ್ತಾರೆ. ನಂತರದಲ್ಲಿ ಇವರ ಮುಖ್ಯವಾಗಿ ಅದೃಷ್ಟ ಬಣ್ಣ ಯಾವುದಪ್ಪ ಅಂತಂದರೆ ಕೆಂಪು, ಹಸಿರು ಮತ್ತು ಹಳದಿ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಒಟ್ಟಾರೆಯಾಗಿ 2026 ನಿಮಗೆ ಬಹಳ ಅದೃಷ್ಟ ತರುವಂಥ ವರ್ಷ ಆಗಿದೆ. ಈ ಒಂದು ವಿಚಾರದಲ್ಲಿ ನೀವು ನಿಮ್ಮ ಶಕ್ತಿಯನ್ನು ಸಕಾರಾತ್ಮಕವಾಗಿ ನೀವು ಬಳಸ್ಕೊಂಡಿದ್ದೆ ಆದರೆ ನಿಮ್ಮ ಜೀವನ ಅತ್ಯಂತ ಉತ್ತುಂಗಕ್ಕೆ ಇರುವಂಥ ಸಂಭವ ಈ ಒಂದು ವರ್ಷದಲ್ಲಿದೆ. ಎಲ್ಲವೂ ಶುಭವಾಗುತ್ತೆ. ಇದಾಗಿತ್ತು 2026 ಮೇಷರಾಶಿಯವರ ಸಂಪೂರ್ಣ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.